ದೂರದ ಉತ್ತರಾಖಂಡದಲ್ಲಿ ಕರ್ನಾಟಕದ ಮಹಿಳೆ ಸಾವನ್ನಪ್ಪಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ಈಗ ಈ ಮಹಿಳೆಯ ಸಾವಿನ ಹಿಂದೆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇದೆ. ಸುಟ್ಟು ಹೋದ ಕಾರಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿರೋದು. ಜೋಶಿ ಮಠದ ತಪೋವನ್ ಗ್ರಾಮದ ಹತ್ತಿರ ಈ ಕಾರು ಸುಟ್ಟು ಹೋಗಿತ್ತು. 2 ದಿನಗಳಿಂದ ಜೋಶಿ ಮಠದ ಸುತ್ತಮುತ್ತ ಈ ಕಾರು ತಿರುಗಾಡಿತ್ತು. ಸಂತೋಷ್ ಸೇನಾಪತಿ ಹೆಸರಲ್ಲಿ ಕಾರು ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ ಕಸ್ತೂರಿ ನಗರ ಸಮೀಪದ ವಿಳಾಸ ತೋರಿಸ್ತಾ ಇದೆ. ಕಸ್ತೂರಿ ನಗರದ ಕೃಷ್ಣಯ್ಯನ ಪಾಳ್ಯದ ನಿವಾಸಿ ಈ ಸಂತೋಷ್ ಮಹಿಳೆಯನ್ನ ಕೊಲೆ ಮಾಡಿ ಕಾರಿಗೆ ಬೆಂಕಿ ಇಟ್ಟರು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಹಿಳೆಯ ಜೊತೆಗೆ ಇದ್ದ ಆ ಯುವಕನ ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಈ ಒಂದು ಘಟನೆಗೆ ಕಾರಣ ಏನು, ಎತ್ತ ಕಾರ್ ಸುಟ್ಟು ಹೋಗಿದ್ದು ಹೇಗೆ, ಆ ಕಾರಲ್ಲಿ ಈ ಮಹಿಳೆಯ ಶವ ಪತ್ತೆಯಾಗಿರೋದು, ಆ ಮಹಿಳೆಯ ಜೊತೆ ಇದ್ದಂತಹ ಯುವಕ ಎಲ್ಲಿ, ಹೀಗೆ ಹಲವು ಅನುಮಾನಗಳು ಈಗ ಮೂಡ್ತಾ ಇದೆ. ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನ ಈಗ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಉತ್ತರಾಖಂಡದಲ್ಲಿ ಆಗಿರುವಂತಹ ಘಟನೆ, ಈ ಘಟನೆ ಹಿಂದೆ ಯಾರಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಮಹಿಳೆ ಈ ರೀತಿ ಕಾರ್ನಲ್ಲಿ ಶವವಾಗಿ ಸಿಕ್ಕಿದ್ದಾರೆ, ಹಲವು ಅನುಮಾನಗಳಿದೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಶ್ರೀಪಾದ್, ಉತ್ತರಾಖಂಡದ ಏನು ಶಿರೋಘಾಟ್ ಏನಿದೆ ಅಲ್ಲಿ ಪ್ರಮುಖವಾಗಿ ಕಾರು ಹಾಗೂ ಓರ್ವ ಮಹಿಳೆ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ ಕನೆಕ್ಷನ್ ಅನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಏನು ಶನಿವಾರ ನಡೆದಂತಹ ಘಟನೆ ಇದು. ಘಟನೆಯ ಸ್ಥಳಕ್ಕೆ ಸಾಗಿಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಸಂತೋಷ್ ಕುಮಾರ್ ಎಂಬುವವರು ಜೊತೆಗೆ ಒಬ್ಬ ಮಹಿಳೆ ಕೂಡ ಅದರ ಜೊತೆಯಲ್ಲಿ ಅಂದ್ರೆ ಏನು ಈ ಕಾರಿನ ಜೊತೆ ಇದ್ರು ಎನ್ನುವಂತಹ ಮಾಹಿತಿಯನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕಕ್ಕೆ ಸೇರಿದಂತಹ ಕರ್ನಾಟಕದ ನೋಂದಣಿ ಇರತಕ್ಕಂತಹ ಕಾರು ಇದಾಗಿರೋದ್ರಿಂದ ಮಹಿಳೆ ಅಷ್ಟೇ, ಈ ಒಂದು ಮಹಿಳೆಯ ಶವ ಅಷ್ಟೇ ಪತ್ತೆಯಾಗಿರೋದ್ರಿಂದ ಸಂತೋಷ್ ಕುಮಾರ್ ಎಂಬಾತನ ಏನು ಪತ್ತೆಗೆ ಹುಡುಕಾಟವನ್ನ ಕೂಡ ಆರಂಭಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಆಯಾಮಗಳಿಂದ ಈ ಒಂದು ತನಿಖೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಅಲ್ಲಿನ ಪೊಲೀಸರು ಅಂದ್ರೆ ಉತ್ತರಾಖಂಡ ಪೊಲೀಸರು ಈಗಾಗಲೇ ಹಲವು ತಂಡಗಳನ್ನ ಕೂಡ ರಚನೆ ಮಾಡಿ ಬೆಂಗಳೂರು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅಂದ್ರೆ ಈಗಾಗಲೇ ಏನು ಇಬ್ಬರು ಜೊತೆಯಲ್ಲಿದ್ರು ಅನ್ನುವಂತಹ ಏನು ಹೇಳಿಕೆಗಳನ್ನ ಈಗಾಗಲೇ ಪ್ರತ್ಯಕ್ಷದರ್ಶಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮಹಿಳೆ ಜೊತೆ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಎಲ್ಲಿ ಹೋದ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಆತನನ್ನ ಹುಡುಕಾಟಕ್ಕೆ ಈಗ ಪೊಲೀಸರು ಕೂಡ ಬಲೆ ಬೀಸಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಆ ಒಂದು ನಿರ್ಜನ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಯಾವ ವಿಚಾರಕ್ಕೆ ಅಲ್ಲಿಗೆ ತೆರಳಿದ್ರು, ಜೊತೆಗೆ ಆ ಕಾರಿನಲ್ಲಿ ಇನ್ಯಾರಿದ್ರು ಎನ್ನುವಂತಹ ಮಾಹಿತಿಯನ್ನ ಕೂಡ ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಅದು ಕೊಲೆಯಾಗಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಕೂಡ ಪೊಲೀಸರು ಚುರುಕುಗೊಳಿಸಿರ್ತಕ್ಕಂಥದ್ದು. ಆ ಮಹಿಳೆ ಯಾವ ರಾಜ್ಯಕ್ಕೆ ಸೇರಿದವರು, ಜೊತೆಗೆ ಅವರು ಕರ್ನಾಟಕದವರೇ ಆಗಿದ್ರ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿನ ಸಂಪೂರ್ಣ ವಿಚಾರಣೆಯನ್ನ ಕೂಡ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿಗಾಗಿ ನಟೇಶ್. ದೂರದ ಉತ್ತರಾಖಂಡದಲ್ಲಿ ಕರ್ನಾಟಕದ ಮಹಿಳೆ ಸಾವನ್ನಪ್ಪಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ಈಗ ಈ ಮಹಿಳೆಯ ಸಾವಿನ ಹಿಂದೆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇದೆ. ಸುಟ್ಟು ಹೋದ ಕಾರಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿರೋದು. ಜೋಶಿ ಮಠದ ತಪೋವನ್ ಗ್ರಾಮದ ಹತ್ತಿರ ಈ ಕಾರು ಸುಟ್ಟು ಹೋಗಿತ್ತು. 2 ದಿನಗಳಿಂದ ಜೋಶಿ ಮಠದ ಸುತ್ತಮುತ್ತ ಈ ಕಾರು ತಿರುಗಾಡಿತ್ತು. ಸಂತೋಷ್ ಸೇನಾಪತಿ ಹೆಸರಲ್ಲಿ ಕಾರು ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ ಕಸ್ತೂರಿ ನಗರ ಸಮೀಪದ ವಿಳಾಸ ತೋರಿಸ್ತಾ ಇದೆ. ಕಸ್ತೂರಿ ನಗರದ ಕೃಷ್ಣಯ್ಯನ ಪಾಳ್ಯದ ನಿವಾಸಿ ಈ ಸಂತೋಷ್ ಮಹಿಳೆಯನ್ನ ಕೊಲೆ ಮಾಡಿ ಕಾರಿಗೆ ಬೆಂಕಿ ಇಟ್ಟರು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಹಿಳೆಯ ಜೊತೆಗೆ ಇದ್ದ ಆ ಯುವಕನ ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಈ ಒಂದು ಘಟನೆಗೆ ಕಾರಣ ಏನು, ಎತ್ತ ಕಾರ್ ಸುಟ್ಟು ಹೋಗಿದ್ದು ಹೇಗೆ, ಆ ಕಾರಲ್ಲಿ ಈ ಮಹಿಳೆಯ ಶವ ಪತ್ತೆಯಾಗಿರೋದು, ಆ ಮಹಿಳೆಯ ಜೊತೆ ಇದ್ದಂತಹ ಯುವಕ ಎಲ್ಲಿ, ಹೀಗೆ ಹಲವು ಅನುಮಾನಗಳು ಈಗ ಮೂಡ್ತಾ ಇದೆ. ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನ ಈಗ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಉತ್ತರಾಖಂಡದಲ್ಲಿ ಆಗಿರುವಂತಹ ಘಟನೆ, ಈ ಘಟನೆ ಹಿಂದೆ ಯಾರಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಮಹಿಳೆ ಈ ರೀತಿ ಕಾರ್ನಲ್ಲಿ ಶವವಾಗಿ ಸಿಕ್ಕಿದ್ದಾರೆ, ಹಲವು ಅನುಮಾನಗಳಿದೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ?
ಶ್ರೀಪಾದ್, ಉತ್ತರಾಖಂಡದ ಏನು ಶಿರೋಘಾಟ್ ಏನಿದೆ ಅಲ್ಲಿ ಪ್ರಮುಖವಾಗಿ ಕಾರು ಹಾಗೂ ಓರ್ವ ಮಹಿಳೆ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ ಕನೆಕ್ಷನ್ ಅನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಏನು ಶನಿವಾರ ನಡೆದಂತಹ ಘಟನೆ ಇದು. ಘಟನೆಯ ಸ್ಥಳಕ್ಕೆ ಸಾಗಿಸಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಸಂತೋಷ್ ಕುಮಾರ್ ಎಂಬುವವರು ಜೊತೆಗೆ ಒಬ್ಬ ಮಹಿಳೆ ಕೂಡ ಅದರ ಜೊತೆಯಲ್ಲಿ ಅಂದ್ರೆ ಏನು ಈ ಕಾರಿನ ಜೊತೆ ಇದ್ರು ಎನ್ನುವಂತಹ ಮಾಹಿತಿಯನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕಕ್ಕೆ ಸೇರಿದಂತಹ ಕರ್ನಾಟಕದ ನೋಂದಣಿ ಇರ್ತಕ್ಕಂತಹ ಕಾರು ಇದಾಗಿರೋದ್ರಿಂದ ಈ ಒಂದು ಮಹಿಳೆಯ ಶವ ಅಷ್ಟೇ ಪತ್ತೆಯಾಗಿರೋದ್ರಿಂದ ಸಂತೋಷ್ ಕುಮಾರ್ ಎಂಬಾತನ ಏನು ಪತ್ತೆಗೆ ಹುಡುಕಾಟವನ್ನ ಕೂಡ ಆರಂಭಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಆಯಾಮಗಳಿಂದ ಈ ಒಂದು ತನಿಖೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಅಲ್ಲಿನ ಪೊಲೀಸರು ಅಂದ್ರೆ ಉತ್ತರಾಖಂಡ ಪೊಲೀಸರು ಈಗಾಗಲೇ ಹಲವು ತಂಡಗಳನ್ನ ಕೂಡ ರಚನೆ ಮಾಡಿ ಬೆಂಗಳೂರು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅಂದ್ರೆ ಈಗಾಗಲೇ ಏನು ಇಬ್ಬರು ಜೊತೆಯಲ್ಲಿದ್ರು ಅನ್ನುವಂತಹ ಏನು ಹೇಳಿಕೆಗಳನ್ನ ಈಗಾಗಲೇ ಪ್ರತ್ಯಕ್ಷದರ್ಶಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮಹಿಳೆ ಜೊತೆ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಎಲ್ಲಿ ಹೋದ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಆತನನ್ನ ಹುಡುಕಾಟಕ್ಕೆ ಈಗ ಪೊಲೀಸರು ಕೂಡ ಬಲೆ ಬೀಸಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಆ ಒಂದು ನಿರ್ಜನ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಯಾವ ವಿಚಾರಕ್ಕೆ ಅಲ್ಲಿಗೆ ತೆರಳಿದ್ರು, ಜೊತೆಗೆ ಆ ಕಾರಿನಲ್ಲಿ ಇನ್ಯಾರಿದ್ರು ಎನ್ನುವಂತಹ ಮಾಹಿತಿಯನ್ನ ಕೂಡ ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಅದು ಕೊಲೆಯಾಗಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಕೂಡ ಪೊಲೀಸರು ಚುರುಕುಗೊಳಿಸಿರ್ತಕ್ಕಂಥದ್ದು. ಆ ಮಹಿಳೆ ಯಾವ ರಾಜ್ಯಕ್ಕೆ ಸೇರಿದವರು, ಜೊತೆಗೆ ಅವರು ಕರ್ನಾಟಕದವರೇ ಆಗಿದ್ರ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿನ ಸಂಪೂರ್ಣ ವಿಚಾರಣೆಯನ್ನ ಕೂಡ ಪೊಲೀಸರು ಮುಂದುವರೆಸಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿಗಾಗಿ ನಟೇಶ್. ದೂರದ ಉತ್ತರಾಖಂಡ್ನಲ್ಲಿ ಕರ್ನಾಟಕದ ಮಹಿಳೆ ಸಾವನ್ನಪ್ಪಿರುವಂತಹ ಒಂದು ಬೆಳವಣಿಗೆ ನಡೆದಿದೆ. ಈಗ ಈ ಮಹಿಳೆಯ ಸಾವಿನ ಹಿಂದೆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇದೆ. ಸುಟ್ಟು ಹೋದ ಕಾರಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿರೋದು. ಜೋಶಿ ಮಠದ ತಪೋವನ್ ಗ್ರಾಮದ ಹತ್ತಿರ ಈ ಕಾರು ಸುಟ್ಟು ಹೋಗಿತ್ತು. 2 ದಿನಗಳಿಂದ ಜೋಶಿ ಮಠದ ಸುತ್ತಮುತ್ತ ಈ ಕಾರು ತಿರುಗಾಡಿ ಸಂತೋಷ್ ಸೇನಾಪತಿ ಹೆಸರಲ್ಲಿ ಕಾರು ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ ಕಸ್ತೂರಿ ನಗರ ಸಮೀಪದ ವಿಳಾಸ ತೋರಿಸ್ತಾ ಇದೆ. ಕಸ್ತೂರಿ ನಗರದ ಕೃಷ್ಣಯ್ಯನ ಪಾಳ್ಯದ ನಿವಾಸಿ ಈ ಸಂತೋಷ್ ಮಹಿಳೆಯನ್ನ ಕೊಲೆ ಮಾಡಿ ಕಾರಿಗೆ ಬೆಂಕಿ ಇಟ್ಟರು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಹಿಳೆಯ ಜೊತೆಗೆ ಇದ್ದ ಆ ಯುವಕನ ಪತ್ತೆಗೆ ಪೊಲೀಸರು ಈಗ ಮುಂದಾಗಿದ್ದಾರೆ. ಈ ಒಂದು ಘಟನೆಗೆ ಕಾರಣ ಏನು, ಎತ್ತ ಕಾರ್ ಸುಟ್ಟು ಹೋಗಿದ್ದು ಹೇಗೆ, ಆ ಕಾರಲ್ಲಿ ಈ ಮಹಿಳೆಯ ಶವ ಪತ್ತೆಯಾಗಿರೋದು, ಆ ಮಹಿಳೆಯ ಜೊತೆ ಇದ್ದಂತಹ ಯುವಕ ಎಲ್ಲಿ, ಹೀಗೆ ಹಲವು ಅನುಮಾನಗಳು ಈಗ ಮೂಡ್ತಾ ಇದೆ. ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನ ಈಗ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಉತ್ತರಾಖಂಡದಲ್ಲಿ ಆಗಿರುವಂತಹ ಘಟನೆ, ಈ ಘಟನೆ ಹಿಂದೆ ಯಾರಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಮಹಿಳೆ ಈ ರೀತಿ ಕಾರ್ನಲ್ಲಿ ಶವವಾಗಿ ಸಿಕ್ಕಿದ್ದಾರೆ, ಹಲವು ಅನುಮಾನಗಳಿದೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಶ್ರೀಪಾದ್, ಉತ್ತರಾಖಂಡದ ಏನು ಶಿರೋಘಾಟ್ ಏನಿದೆ ಅಲ್ಲಿ ಪ್ರಮುಖವಾಗಿ ಕಾರು ಹಾಗೂ ಓರ್ವ ಮಹಿಳೆ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ ಕನೆಕ್ಷನ್ ಅನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಏನು ಶನಿವಾರ ನಡೆದಂತಹ ಘಟನೆ ಇದು. ಘಟನೆಯ ಸ್ಥಳಕ್ಕೆ ಸಾಗಿಸಿದಂತಹ ಸಂದರ್ಭದಲ್ಲಿ ಬೆಂಗಳೂರು